ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಪ್ರಚಂಡವಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಅಘೋರಿ ಸಾಧಿಗಳು ಸಿದ್ಧಪಡಿಸಿರುವಂತಹ ಒಂದು ತಂತ್ರಗಾರಿಕೆ ತಂದಿದ್ದೇನೆ. ಇದು ಎಕ್ಕದ ಗಿಡದಿಂದ ಮಾಡಬಹುದು. ನಿಮ್ಮ ಆಸುಪಾಸು ಅಂದರೆ ಮನೆಯ ಸುತ್ತಮುತ್ತಲಿರುವಂತಹ ಎಕ್ಕದ ಗಿಡವನ್ನು ತರಬೇಕಾಗುತ್ತೆ. ಈ ಎಕ್ಕದ ಗಿಡ ತರುವ ಸಮಯ ಮತ್ತು ದಿನ ಯಾವುದು ಎಂದರೆ, ನಾಳೆ ಅಮಾವಾಸ್ಯೆ ಇದ್ದರೆ ಇಂದಿನ ದಿನ ತರಬೇಕು. ಗೋಧೂಳಿ ಸಮಯದಲ್ಲಿ ಆ ಎಕ್ಕದ ಗಿಡದಿಂದ ಎಕ್ಕದ ಎಲೆಯನ್ನು ತಂದು ಆ ಒಂದು ಎಕ್ಕದ ಎಲೆಯ ಮೇಲೆ ಈ ರೀತಿಯಾಗಿ ನೀವು ತಂತ್ರ ಮಾಡಬೇಕು. ಅದು ಹೇಗೆ ಅಂದರೆ, ಹೀಗೆ ವಿಡಿಯೋವನ್ನು ಗಮನವಿಟ್ಟು ನೋಡಿ ಹಾಗೆ ಮಾಡಿಕೊಳ್ಳಿ. ಇದಕ್ಕೆ ಒಂದು ಲಿಂಬೆಹಣ್ಣು ಸಹ ಬೇಕಾಗುತ್ತೆ. ಲಿಂಬೆಹಣ್ಣನ್ನು ನೀವು ನಿಮ್ಮ ಎಡಗೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಟ್ಕೊಂಡು ಆ ಒಂದು ಎಕ್ಕದ ಎಲೆಯಲ್ಲಿ ಮೊದಲಿಗೆ ನೀವು ಆ ಒಂದು ನಿಮ್ಮ ಹುಡುಗ ಅಥವಾ ಹುಡುಗಿ ಓಡಾಡ್ತಾ ಇರ್ತಾರಲ್ಲ, ಅಲ್ಲಿಯ ಯಾವುದಾದರೂ ಒಂದು ವಸ್ತು ತಗೊಂಡು ಬರಬೇಕಾಗುತ್ತೆ. ಬಟ್ಟೆ ಆಗಿರ್ಬೋದು, ಅಥವಾ ಅವರ ಕಾಲಿನ ಧೂಳಾಗಿರ್ಬೋದು, ಅಥವಾ ಅವರ ಕೂದಲಾಗಿರಬಹುದು. ಈ 3 ವಸ್ತುವಿನಲ್ಲಿ ಯಾವುದಾದರೂ ಒಂದನ್ನು ತರಬೇಕು. ತಂದು ಆ ಎಕ್ಕದ ಎಲೆಯಲ್ಲಿ ಹಾಕಬೇಕು. ಹಾಕಿದ ನಂತರ ಈ ಒಂದು ಲಿಂಬೆಹಣ್ಣನ್ನು ನೀವು ನಿಮ್ಮ ಎಡಗೈಯಲ್ಲಿ ಹಿಡಿದು ಆ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಮಂತ್ರವನ್ನು ಪಠಿಸಬೇಕು. ಮಂತ್ರ ಹೀಗಿದೆ: ಓಂ ತ್ರೀಂ 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 ರೀಂ 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 ಬೂಮ್ ಸ್ವಾಹ ಅಂತ. ಇಷ್ಟೇ ಸಿಂಪಲ್ಲಾಗಿ ಮಂತ್ರನ ಹೇಳಬೇಕಾಗುತ್ತೆ. ಹೇಳಿಬಿಟ್ಟು ಆ ಒಂದು ಲಿಂಬೆಹಣ್ಣನ್ನು ನೀವು ಆ ಒಂದು ಎಕ್ಕದ ಎಲೆಯಲ್ಲಿ ಹಾಕಿ ನೋಡಿ. ಇದಾದ ನಂತರ ಆ ಒಂದು ಲಿಂಬೆಹಣ್ಣನ್ನು ಮತ್ತೆ ತೆಗೆದು ನಿಮ್ಮ ಎಡಗೈಯಲ್ಲಿ ಹಿಡಿದು ಆ ಒಂದು ಲಿಂಬೆಹಣ್ಣಿಗೆ 3 ಬಾರಿ ಉಫ್ 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 ಎಂದು ಊದಿ ಆ ಒಂದು ಲಿಂಬೆಹಣ್ಣನ್ನು ನೀವು ನಿಮ್ಮ ಮನೆಯ ಅಂದರೆ ನಿಮ್ಮ ಮನೆಯ ಬಾಗಿಲಿರುತ್ತಲ್ಲ ಅಲ್ಲಿ ಇಡಬೇಕಾಗುತ್ತೆ. ಇಟ್ಟು ನಂತರ ನೀವು ಆ ಒಂದು ವೀಳ್ಯದೆಲೆ ಮತ್ತು ಆ ಒಂದು ವಸ್ತು, ಆ ಒಂದು ಎಕ್ಕದ ಎಲೆ, ಆ ಒಂದು ವಸ್ತುನ ನೀವು ತಗೊಂಡೋಗ್ಬಿಟ್ಟು ಹರಿಯುವ ನೀರಿಗೆ ಬಿಡಬೇಕು. ಹರಿಯುವ ನೀರಿಗೆ ಬಿಡುವಾಗ ಒಂದು ಕರ್ಪೂರವನ್ನು ಹಚ್ಚಿ ಪೂಜೆ ಮಾಡಿ ಬಿಟ್ಟು ಹಿಂದಿರುಗಿ ನೋಡದೆ ಬನ್ನಿ. ಈ ಒಂದು ಲಿಂಬೆಹಣ್ಣನ್ನು ನೀವು 3 ದಿನ ಆದ ನಂತರ 3 ರಸ್ತೆಯ ಮಧ್ಯೆ ಜಜ್ಜಿ ಬರಬೇಕು.